ಹರಿ ಓಂ ಗುರುಭ್ಯೋ ನಮಃ. ತುಂಗಾತೀರ್ಥ ಸ್ವಾಮಿ ಗೋವಿಂದ ಗೋವಿಂದ. ಶ್ರೀಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣವೇ ನಮಃ, ವಿಷ್ಣವೇ ನಮಃ. ಈಗ ನಾನು ಪಡಿಸ್ತಾ ಇರೋದು ಶ್ರೀಪಾದರಾಯ ವಿರಚಿತ ಮಧ್ವನಾಮ. ಈ ಮಧ್ವನಾಮವನ್ನು ಎಲ್ಲ ಪುರುಷರು ಸ್ತ್ರೀಯರು ದಿನನಿತ್ಯ ಪಠಣೆ ಮಾಡಬೇಕು. ಇದರಿಂದ ನಮ್ಮ ದಿನ ಸಂಸಾರದಲ್ಲಿಯೂ ಸಂಕಷ್ಟಗಳು ದೂರವಾಗಿ ಅನುಕೂಲವಾಗುವುದು. ಅಷ್ಟರಲ್ಲಿ ನಮಗೆ ಜನ್ಮ, ಮೃತ್ಯು, ಜರ, ಈ ವ್ಯಾಧಿ, ಈ ಭಯಗಳನ್ನು ಹೋಗಿಸಿ ಜೀವನ ಮರಣ ಚಕ್ರದಿಂದ ವಾಯುದೇವರು ನಮ್ಮನ್ನು ದೂರ ಮಾಡುವರು. ಈ ಮಧ್ವನಾಮ ಶ್ರೀಪಾದರಾಜ ವಿರಚಿತವಾದದ್ದು. ಹಾಗೂ ಇದರಲ್ಲಿ ವಾಯುದೇವರ 3 ರೂಪಗಳನ್ನು, ಅಂದರೆ ಹನುಮಂತ, ಭೀಮ ಮತ್ತು ಮಧ್ವಗುರುಗಳು 3 ರೂಪವನ್ನು ವರ್ಣಿಸಲಾಗಿದೆ. ಆದ್ದರಿಂದ ಇದು ಬಹಳ ಮಹತ್ವವಾದದ್ದು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಆವಕಚ್ಛಪರೂಪದಿಂದ ಲಂಡೋದಕದಿ ಓವಿದರ್ಶಿದ ಶೇಷಮೂರ್ತಿಯನು ಆವವನ ಬಲವಿಡಿದು ಹರಿದುರೈದುವರು ಆವಾಯು ನಮ್ಮ ಕುಲಗುರುರಾಯನು. ಆವವನು ದೇಹದೊಳಗಿನ ಹರಿತಾ ನೆಲೆಸಿಹನು, ಆವನು ತರಿಗೆ ಹರಿತಾ ತೊಲಗುವ. ಆವವನು ದೇಹದೊಳಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಕರುಣಾಭಿಮಾನಗಳು ಸುರರುಗಳು ದೇಹವನ್ನು ಬಿಡಲು ಕುರುಡು ಕಿವಡ ಮೂಕನೆಂದೆನಿಸುವ. ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಬರುವುದ ಜನರು. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರನಿಸಿ ನಿಯಾಮಿಸಿ ನೆಲೆಸಿಯನು. ಹರಿಯನಲ್ಲದೆ ಬಗೆ ಅನ್ಯರನು ಲೋಕನು ಗುರುಕುಲ ತಿಲಕ ಮುಖ್ಯ ಪವಮಾನನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಪ್ರೀತಿಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾಸುಸುತ ಹನುಮಂತನೆಂದೆನಿಸಿದ. ಭೂತಭಾವದಿ ತರಣಿ ಬಂಬಕ್ಕೆ ಲಂಘಿಸಿದ ಈತೆಗಣೆ ಯಾರು 3 ಲೋಕದೊಳಗೆ. ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ. ಪರಮ ಪವಮಾನ ಸುತ ಉದಯಾಸ್ತ್ರ ಶೈಲಿಗಳ ಭರದಿದೆ ಐದಿದೆ ಈತೆ ಉಪಮಿಯುಂಟೆ. ಅಖಿಲ ವೇದಗಳ ಸಾರವ ಧರಿಸಿ ಮುನ್ನಿವನು ನಿಖಿಲ ವ್ಯಾಕರಣಗಳ ಹೇಳಿದ. ಮುಖದಲ್ಲಿ ಕಿಂಚಿತ್ ಅಪಶಬ್ದೈವಗೆಲ್ಲೆಂದು ಮುಖ್ಯ ಪ್ರಾಣನು ರಾಮನನ್ನು ಕರೆಸಿದ. ತರುಣಿಸಿದನ್ನು ಕಾಯ್ದು ಶರದಿಯನ್ನು ನೆರೆದಾಟಿ ಧರಣಿಸುತ್ತೇಳ ಕಂಡು ಧನುಜರೊಡನೆ ಭರತಿರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು. ಹರಿಗೆ ಚೂಡಾಮಣೆ ನೆತ್ತು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಬಲು ರಕ್ಕಸರನು ವರಸಿರಣದಲ್ಲಿ ದಶಸರನ ಹುಡುಗಟ್ಟಿ ತಾಮೆರೆದ ಹನುಮಂತ ಬಲವಂತ ವೀರ. ಉರಗ ಬಂದಕ್ಕೆ ಸುಲಿಕೆ ಕಪಿವರರು ಮೈಮರೆ ತರಣಿ ಕುಲ ತಿಲಕನಾಜ್ಞೆಯ ತಾಳಿದ. ಗಿರಿಸಹಿತ ಸಂಜೀವನವ ಕಿತ್ತು ತಂದಿತ್ತ ಧರೆಯೊಳಗೆ ಸರಿಯುಂಟೆ ಹನುಮಂತಗೆ. ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತಿಗಳಿ ಮಜಿಸಿ ಭೌತಿಕದ ಹಾರವನ್ನು ಪಡೆದ. ಅಜಪದವಿಯನ್ನು ರಾಮ ಕೊಡುವೆನು ಹನುಮಂತ ನಿಜಭಕುತಿಯನ್ನು ಬೇಡಿ ಪರವ ಪಡೆದ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮ ಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸನ್ನು ಮುರಿದಟ್ಟಿದ ಆ ಮಹಿಮ ನಮ್ಮ ಕುಲಗುರುರಾಯನು. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಸಂಗವೆನ್ನೆನಿಸಿತು. ಹರಿಗಳೆಂ ಕರಿಗಳಂ ಮರವ ವೀರನಿಗೆ ಸುರನರು ಸರಿಯೇ. ಕುರುಪ ಗರಳವನಿಕ್ಕೆ ನೆರೆ ಹಿಂದು ತೇಗಿದ ಉರಗಗಳ ಮೇಲ್ಬಿಡನು ಅದನ್ನೊರಿಸಿದ. ಅರಗಿನ ರಮನಿಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾನ್ನ ಒಯ್ದು ತನ್ನನುಜರ. ಅಲ್ಲಿರ್ದ ಬಕ ಹಿಡಿಂಬಕರೆಂಬ ರಕ್ಕಸರನ್ನೆಲ್ಲ ದೊರಿಸಿದ ಲೋಕಕಂಟಕರನ್. ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕೈ ಬಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ. ರಾಜಕುಲವಜ್ರನಿಸ ಮಾಘದನಸಿ ರಾಜಸುಬುಯ ಆಗುವನು ಮಾಡಿಸಿ. ಅಜಿಯೊಳು ಕೌರವರ ಬಲಸಬರು ನೆಂದು ಮೂಜಗವರಿಯ ಕಂಕಣ ಕಟ್ಟಿದ. ಮಾನನಿಧಿ ದ್ರೌಪದಿಯ ಮನದಿಂಗಿತವನ ವೃತ್ತಾನ ಬರಸಬರಬೇಕೆಂದು ಬೇಗ. ಕಾನನವು ಪೊಕ್ಕು ಕಿರಿಮಿರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನ್ನೇ ತಂದ. ದುರುಳ ಕೀಚಕನು ತಾ ದ್ರೌಪದಿಯ ಚೆಲುವಿಕೆ ಮರುಳಾಗಿ ಕರೆಯ ಮಾಡಲವನ. ಗರಡಿ ಮನೆಯೊಳು ಬರೆಸಿ ವರ್ಷವನ್ನನ್ಮದ ಕುರುಪ ನಟ್ಟಿದ ಮಲ್ಲನು ಸವರಿದ. ವೈರಿ ದುಶ್ಯಾಸನ ರಣದಲ್ಲೆಡೆಗಡೆ ವೀರರ ಲೀಲೆಯ ತೋರಿದ.
ಕೌರವರ ಬಲಸವರಿ ಬೈರಿಗಳನ್ನೊಗ್ಗೊತ್ತಿ ಊರಂತೆ ಕೌರವನ ಮುರಿದು ಮೆರೆದ. ಗುರುಸುತನು ಸಂಗರದಿ ನಾರಾಯಣಾಸ್ತ್ರವನ್ನು ಉರವಣಿಸಿ ಬಿಡಲು ಶಸ್ತ್ರವು ವಿಸುಟರು. ಹರಿಯ ಕೃಪೆ ಪಡೆದಿದ್ದ ಭೀಮ ಹುಂಕಾರದಲ್ಲಿ ಹರಿಯ ದಿವ್ಯಾಸ್ತ್ರವನ್ನು ನರೆ ಅಟ್ಟಿದ. ನೀರೊಳಗಿದ್ದ ದುರ್ಯೋಧನ ಹೊರಗಡಿ ಊರುದ್ವಯದನ್ನ ಗದೆಯಿಂದ ಮುರಿದ. ನಾರಿರೋಧನ ಕಿಳಿ ಮನಮರಗಿ ಗುರುಸುತನು ಹಾರಿ ಹಿಡಿದು ಶಿರೋರತ್ನ ಪಡೆದ. ಚಂಡ ವಿಕ್ರಮನು ಗದೆಗೊಂಡು ರಣದಲ್ಲಿ ಭೂಮಂಡಲದಲ್ಲಿರಾಂತ ಖಳರನೆಲ್ಲ ಹಿಂಡಿ ಬಿಸುಟಿಯ ಕ್ರೋಧನ ಪ್ರತಾಪನು ಕಂಡು ನಿಲ್ಲುವರಾರು. ತ್ರಿಭುವನದೊಳು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ದಾನವರು ಕಲಿಯುವುದಳವರಿಸಿ ವಿಭುದಳು ವೇನನ ಮತ ಹೊನರು ಹರುವಲಾರ್ದನರಿತು. ಜ್ಞಾನಿತಾಪವಮಾನ ಭೂತಳದೊಳವರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಅರ್ಭಕತನುದಲ್ಲಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದ ಸಕಲ ಶಾಸ್ತ್ರವೇ ಪಠಿಸಿದ. ಗುರಿವೆಳು ಮಾಯ ಬೀರಲು ತಮ್ಮ ಮಾರ್ಗವನ್ನು ಸರ್ವ ಸುಜನರಿಗೆ ತಾ ತೋರಿ ಮೆರೆದ. ಸರ್ವೇಶ ಹರಿವಿಶ್ವ ಎಲ್ಲ ತಾಪುಸಿ ಎಂಬ ದುರ್ವಾದಿಗಳ ಮತವನ್ನೇ ಖಂಡಿಸಿ. ಸರ್ವೇಶ ಹರಿವಿಶ್ವ ಸತ್ಯವೆಂದರಿವಿದ ಶರ್ವಾದಿ ಗಿರ್ಮಾಣ ಸಂತತಿಯಲ್ಲಿ. ಏಕವಿಂಶತಿ ಕುಭಾಷಗಳ ವೇರುಂತರು ಶ್ರೀಕರಾರ್ಚಿತನೊಲವೆ ಶಾಸ್ತ್ರ ರಚಿಸಿ. ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭೇತಿನಿ ಕರಕೊರೆದ. ಬದರಿಕಾಶ್ರಮಕ್ಕೆ ಪುನರಪಿ 5 ವ್ಯಾಸಮುನಿ ಪದಕರಿಗೆ ಕಳವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ಐದಿದ ಮಧ್ವನ್ಮುನಿರಾಯಿ ಅಭಿವಂದಿಪೇ. ಜಯ ಜಯತು ದುರ್ವಾದಿ ಮತತಿಮಿರ ಮಾರ್ತಾಂಡ. ಜಯ ಜಯತು ವಾದಿ ಗಜ ಪಂಚಾನನ. ಜಯ ಜಯತು ಚಾರ್ವಾಕ ಗರ್ಭ ಪರ್ವತ್ ಕುಲಿಸಿತ. ಜಯ ಜಯ ಜಗನ್ನಾಥ ಮಧ್ವನಾಥ. ತುಂಗ ಕುಲುಗುರವನು ಬೃಹತ್ಕಮಲದೊಳೆ ನೆಲೆಸಿ ಭಂಗವಿಲ್ಲದೆ ಸುಖ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ನಮ್ಮ ಮಧ್ವಾಂತರಾತ್ಮಕನು ರಂಗ ವಿಠಲನೆಂದು ನರೆ ಸಾರಿರೈ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಶ್ರೀಪಾದರಾಜವಿರತ ಶ್ರೀ ಮಧ್ವನಾಮ ಸಂಪೂರ್ಣ. ಈಗ ಫಲಶ್ರುತಿ. ಶ್ರೀ ಜಗನ್ನಾಥದಾಸ ವಿರಚಿತ ಫಲಶ್ರುತಿ. ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರನತಿಯ ತಟದಿ ಶ್ರೀ ಮುಕುಂದಾರ್ಪಣವೆತ್ತು ಕೊಟ್ಟ ಫಲಮಕ್ಕು ಈ ಮಧ್ವನಾಮ ಬರೆದೋದಿದ ಬಗೆ. ಪುತ್ರರಿಲ್ಲದವರು ಸತ್ಪುತ್ರರೈದರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು. ಅನುದಿನ ಶತ್ರುಗಳು ಕೆಡುವರ ಅಪಮೃತ್ಯು ಬರಲೆಂದುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರದಿ. ಶ್ರೀಪಾದರಾಯ ಪೀಡಿದ ಮಧ್ವನಾಮ ಸಂತಾಪ ಕಳೆದ ಕೆಳ ಸೌಖ್ಯವನೀವುದು. ಶ್ರೀಪತಿ ಜಗನ್ನಾಥ ವಿಠಲನ ತೋರಿಬ ಕೂಪಾರದಿಂದ ಕಡೆ ಹಾಯಿಸುವುದು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ನಾಮ ಮಧ್ವನಾಮ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜಗನ್ನಾಥದಾಸ ವಿರಚಿತ ಫಲಶ್ರುತಿಯಲ್ಲಿ ಹೇಳಿದಂತೆ ಈ ಮಧ್ವನಾಮನ್ನು ದಿನನಿತ್ಯ ಓದಿದವಾಗ ಸಹಸ್ರ ಗೋಗಳ ದಾನ ಮಾಡಿದಂತೆ ಆಗುವುದು. ಮತ್ತು ಪುತ್ರರಿಲ್ಲದವರಿಗೆ ಸತ್ಪುತ್ರರು ಹುಟ್ಟುತ್ತಾರೆ. ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನು ಓದಿದವರಿಗೆ ಜಯ ಸಿಗುವುದು. ಎಲ್ಲ ದುಃಖಗಳನ್ನು ದೂರ ಮಾಡುವರು ಮತ್ತು ಜನ್ಮ ಮೃತ್ಯು ಚಕ್ರದಿಂದಲೂ ನಮ್ಮನ್ನು ಪಾರು ಮಾಡುವರು. ಅದಕ್ಕೆ ಈ ಮಧ್ವನಾಮವನ್ನು ದಿನನಿತ್ಯ ಓದುವುದನ್ನು ರೂಢಿ ಮಾಡಿಕೊಳ್ಳೋದು ಉತ್ತಮ. ಧನ್ಯವಾದಗಳು. ನಮಸ್ತೆ.